ರಾಜ್ಯ ರಾಜಕೀಯದಲ್ಲಿ ಚಂದ್ರಶೇಖರ ಶ್ರೀಗಳು ನೀಡಿರುವಂತಹ ಹೇಳಿಕೆ ಸದ್ಯಕ್ಕಂತೂ ಸಂಚಲನ ಮೂಡಿಸ್ತಾ ಇದೆ. ಶ್ರೀಗಳು ಡಿಸಿಎಂ ಅನ್ನ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡೋದಕ್ಕೆ ಪಟ್ಟು ಹಿಡಿದಿದ್ದಾರೆ. ಹಾಗಾದ್ರೆ ಸಿದ್ದು ಮಾಸ್ಟರ್ ಪ್ಲಾನ್ ಏನಾಗಿರುತ್ತೆ? ಸಿಎಂ ಸ್ಥಾನ ಅಷ್ಟು ಸುಲಭವಿಲ್ಲ ಅನ್ನೋ ಸಂದೇಶವನ್ನ ನೀಡಿದ್ರ? ಡಿಕೆ ಕಣ್ಣಿಟ್ಟ ಸ್ಥಾನ ತಲುಪಲು ಇನ್ನೂ ಶ್ರಮ ಬೇಕು ಅಂದ್ರ ಸಿದ್ದರಾಮಯ್ಯ ಮಾತಿನ ಹಿಂದಿನ ತಂತ್ರವಾದ್ರೂ ಏನು ಹಾಗಿದ್ರೆ? ವಿಸ್ತಾರ ನ್ಯೂಸ್ ನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಜ್ಯ ರಾಜಕೀಯದಲ್ಲಿ ಚಂದ್ರಶೇಖರ ಶ್ರೀಗಳ ಹೇಳಿಕೆ ಸಂಚಲನ ಸೃಷ್ಟಿಸ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡೋದಕ್ಕೆ ಪಟ್ಟು ಹಿಡಿಯಲಾಗಿದೆ. ಸಿದ್ದು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಅಷ್ಟು ಸುಲಭ ಇಲ್ಲ ಸಿಎಂ ಸ್ಥಾನ ಅನ್ನೋ ಸಂದೇಶವನ್ನ ಸಿಎಂ ನೀಡಿದ್ರ? ಡಿಕೆ ಕಣ್ಣಿಟ್ಟ ಸ್ಥಾನವನ್ನ ತಲುಪೋದಕ್ಕೆ ಇನ್ನೂ ಶ್ರಮ ಬೇಕು ಅಂದ್ರ ಸಿದ್ದರಾಮಯ್ಯ? ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಮಾತಿನ ಹಿಂದಿನ ತಂತ್ರವಾದ್ರೂ ಏನು ಅನ್ನೋದ್ರ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ವಿಸ್ತಾರ ನ್ಯೂಸ್ ನಲ್ಲಿ ನೋಡ್ತಾ ಇದ್ದೀರಿ. ಇಲ್ಲಿ ಡಿಕೆಶಿಯನ್ನ ಸಿಎಂ ಮಾಡೋದಕ್ಕೆ ಪಟ್ಟು ಹಿಡಿಯಲಾಗಿದೆ. ಒಂದು ಕ್ಷಣ ಸಿಎಂ ಮೌನಕ್ಕೆ ಜಾರಿದ್ರು. ಸ್ವಾಮೀಜಿ ಚಂದ್ರಶೇಖರ ಶ್ರೀಗಳು ವೇದಿಕೆ ಮೇಲೆ ಸಿಎಂ ಅವರನ್ನ ಮನವಿ ಮಾಡಿಕೊಂಡ್ರು. ಡಿಕೆಶಿಗೆ ಸಿಎಂ ಸ್ಥಾನ ಬಿಟ್ಕೊಡಿ ಅನ್ನೋ ಹೇಳಿಕೆಯನ್ನು ಕೊಟ್ರು. ಆ ಸಂದರ್ಭದಲ್ಲಿ ಸಿಎಂ ಮೌನಕ್ಕೆ ಜಾರಿದ್ರು. ಒಂದು ಕ್ಷಣ ಸ್ವಾಮೀಜಿ ಮಾತಿಗೆ ಒಂದು ಕ್ಷಣ ಸಿದ್ದರಾಮಯ್ಯ ಸೈಲೆಂಟ್ ಆದ್ರು. ಹೊರಗೆ ಬಂದು ಹೈಕಮಾಂಡ್ ನತ್ತ ಬೊಟ್ಟು ಮಾಡಿದ್ರು. ಅಂದ್ರೆ ನಮ್ದು ಹೈಕಮಾಂಡ್ ಸಂಸ್ಕೃತಿಯ ಪಕ್ಷ ಅಂತ ಕರೆದ್ರು. ಹೈಕಮಾಂಡ್ ನಿರ್ಧಾರ ಅಂತಿಮ ಅಂತ ಹೇಳ್ತಿದ್ದಾರೆ ಸಿದ್ದರಾಮಯ್ಯ. ಎಷ್ಟು ದಿನಗಳ ಕಾಲ ಸಮುದಾಯವಾರು, ಅದರಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ಲೋಕಸಭಾ ಚುನಾವಣೆ ಆದ್ಮೇಲೆ ಅಥವಾ 2.5 ವರ್ಷಗಳ ಕಾಲ ಸಿಎಂ ಆಗಿ ಅಧಿಕಾರವನ್ನ ವಹಿಸಿಕೊಂಡ ಬಳಿಕ ಸಿದ್ದರಾಮಯ್ಯನವರು ಡಿಸಿಎಂಗೆ ಕೊಡ್ತಾರೆ. ಆ ರೀತಿಯಾದಂತಹ ಒಪ್ಪಂದ ಆಗಿದೆ ಅನ್ನುವಂತಹ ಚರ್ಚೆಗಳು ಯಾವಾಗ ಸರ್ಕಾರ ರಚನೆ ಆಗೋದಕ್ಕೆ ಹೈಕಮಾಂಡ್ ನಲ್ಲಿ ಒಂದಷ್ಟು ಸರ್ಕಸ್ಗಳು ನಡೆದವಲ್ಲ, ಆ ಸಂದರ್ಭದಲ್ಲೇ ಚಾಲ್ತಿಯಲ್ಲಿತ್ತು. ಆದ್ರೆ ಅದಾದ್ಮೇಲೆ ನಾಯಕರುಗಳು ಕೊಡ್ತಾ ಇರೋ ಹೇಳಿಕೆಯ ಜೊತೆಗೆ ಶ್ರೀಗಳು ಕೂಡ ಕೊಟ್ಟಿದ್ದಾರೆ. ಹೈಕಮಾಂಡ್ ಕಡೆ ಸಿದ್ದು ದಾರಿಯನ್ನ ಹಿಡಿದಿದ್ದಾರೆ. ಡಿಕೆಶಿಗೂ ಕೌಂಟರ್ ಕೊಡ್ತಾ ಇದ್ದಾರೆ. ಸಿಎಂ ಸ್ಥಾನ ಅಷ್ಟು ಸುಲಭವಿಲ್ಲ ಅನ್ನೋ ಸಂದೇಶವನ್ನ ನೀಡಿದ್ರ? ಹಾಗಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಏನ್ ಹೇಳುತ್ತೆ ಅದೇ ಅಂತಿಮವ? ಹಾಗಿದ್ರೆ ಇಲ್ಲಿ ಡಿಕೆಶಿ ಸಿಎಂ ಆಗೋದು ಹೈಕಮಾಂಡ್ ಕೈಯಲ್ಲಿದೆ ಅಂತ, ಡಿಕೆಶಿ ಭವಿಷ್ಯವನ್ನ ಹೈಕಮಾಂಡ್ ಕೈಯಲ್ಲಿದೆ ಅಂತ ಹೇಳೋದ್ರ ಮೂಲಕ ಸ್ಪಷ್ಟಪಡಿಸಿದ್ರ ಸಿಎಂ ಸಿದ್ದರಾಮಯ್ಯ? ಹೈಕಮಾಂಡ್ ಕಡೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಹೈಕಮಾಂಡ್ ಮನಸ್ಸು ಮಾಡಿದ್ರೆ ಇದೆಲ್ಲವೂ ಆಗತ್ತೆ, ಅವ್ರ ಕೈಯಲ್ಲಿದೆ ಡಿಕೆಶಿ ಸಿಎಂ ಆಗೋದು ಅಂತ ಹೇಳಿದ್ರು. ಇಷ್ಟು ದಿನಗಳ ಕಾಲ ಸರ್ಕಾರ ರಚನೆ ಆದಾಗಿನಿಂದ ಇಲ್ಲಿವರೆಗೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನೋ ಕೂಗು ಅವರ ಬೆಂಬಲಿಗರ ಕಡೆಯಿಂದ ಹಾಗೆ ಶಾಸಕರ ಹಾದಿಯಾಗ ಆಗ್ತಾ ಇತ್ತು. ಆದ್ರೆ ಇದೀಗ ಶ್ರೀಗಳು ಬ್ಯಾಟ್ ಬೀಸಿದ್ದಾರೆ ಡಿಸಿಎಂ ಪರವಾಗಿ. ಅದರಲ್ಲೂ ವೇದಿಕೆ ಮೇಲೆ ಸಿಎಂ ಸಿದ್ದರಾಮಯ್ಯ ಇದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ಸಿಎಂ ಏನ್ ಕೌಂಟರ್ ಕೊಟ್ರು ಎಲ್ಲವನ್ನು ಒಂದು ಕ್ಷಣ ನೋಡ್ಕೊಂಡ್ ಬರೋಣ. ನಮ್ಮ ಡಿಕೆ ಶಿವಕುಮಾರ್ ಒಬ್ಬರು ಮಾತ್ರ ಮುಖ್ಯಮಂತ್ರಿಗಳಾಗಿಲ್ಲ. ಆದ್ರಿಂದ ದಯವಿಟ್ಟು ನಮ್ಮ ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ. ಈ ಮುಂದೆ ನಮ್ಮ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಟುಕೊಟ್ಟು ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಅನುಗ್ರಹ ಮಾಡಲಿ ಅಂತ ಅವರಲ್ಲಿ ಕಳಕಳಿ ಕೇಳ್ಕೊಳ್ತಕ್ಕಂಥ. ಕಾಂಗ್ರೆಸ್ ಪಾರ್ಟಿ is a high-command party. ಆಯ್ತಾ ಸರ್, ಇನ್ ದಿ ಡೆಮಾಕ್ರಸಿ ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ಆ ತರ ನಡ್ಕೊಳ್ಳೋದು. ಕಾಂಗ್ರೆಸ್ ಪಾರ್ಟಿ is a high-command party. ಆಯ್ತಾ ಸರ್, ಇನ್ ದಿ ಡೆಮಾಕ್ರಸಿ ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ಆ ತರ ನಡ್ಕೊಳ್ಳೋದು. ಕಾಂಗ್ರೆಸ್ ಪಾರ್ಟಿ is a high-command. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ನ್ಯೂಸ್ ಡೆಸ್ಕ್ ನಿಂದ. ಮಾರುತಿಯಲ್ಲಿ ಸಿಎಂ ಕೂಗು ಅಂದ್ರೆ ಡಿಸಿಎಂ ಅವರನ್ನ ಸಿಎಂ ಮಾಡಬೇಕು ಅನ್ನೋದು ಸರ್ಕಾರ ರಚನೆ ಆದಾಗ್ಲಿಂದ ಕೇಳಿ ಬರ್ತಾ ಇದೆ. ಆದ್ರೆ ಇದೀಗ ಅಧಿಕೃತವಾಗಿ ಸ್ವಾಮೀಜಿಗಳ ಎಂಟ್ರಿ ಆಗಿದೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ರಿಯಾಕ್ಷನ್ ಯಾವ ಹಾದಿಯನ್ನ ಯಾವ ದಿಕ್ಕನ್ನ ಸೂಚಿಸ್ತಾ ಇದೆ? ಈ ಸಂದರ್ಭಕ್ಕೆ ಏನೆಲ್ಲ ಆಗ್ತಾ ಇದೆ ಮಾರುತಿ? ಪ್ರತಿಭಾ, ರಾಜ್ಯ ಕಾಂಗ್ರೆಸ್ ಅಲ್ಲಿ ಸಿಎಂ ಮತ್ತೆ ಡಿಸಿಎಂ ಬಣಗಳ ನಡುವೆ ಇರುವಂತಹ ಆ ಒಂದು ಪೈಪೋಟಿ ಏನಿದೆ ಅದು ಮುಂದುವರೆದಂತೆ ಕಾಣಿಸ್ತಾ ಇದೆ. ಕಳೆದ ಒಂದು ವಾರದಿಂದಲೂ ಕೂಡ 3 ಡಿಸಿಎಂ ಹುದ್ದೆ ಸೃಷ್ಟಿ ಆಗಬೇಕು ಅನ್ನುವಂಥ ಒಂದು ಹೇಳಿಕೆಯನ್ನು ಸಿದ್ದರಾಮಯ್ಯ ಬಣದ ಸಚಿವರುಗಳು ಪದೇ ಪದೇ ಕೊಡ್ತಲೇ ಬಂದರು. ಆ ಹೇಳಿಕೆಗಳಿಗೆ ಬ್ರೇಕ್ ಹಾಕುವಂಥ ಒಂದು ಕೆಲಸ ಕಾಂಗ್ರೆಸ್ ಹೈಕಮಾಂಡು ಕೂಡ ಮಾಡಲಿಲ್ಲ. ಅದೇ ರೀತಿ ನಿನ್ನೆ ಡಿಕೆ ಶಿವಕುಮಾರ್ ಅವರ ಆಪ್ತ ಶಿವಗಂಗೆ ಬಸವರಾಜ್ ಅವರು ಕೂಡ ಹೇಳಿದರು, ಡಿಕೆ ಶಿವಕುಮಾರ್ ಅವರನ್ನು ಸಿಎಂ ಮಾಡಿ
ಬೇಕಿದ್ರೆ 10 ಜನರನ್ನ DCM ಮಾಡಲಿ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ರು. ಜೊತೆಗೆ DK ಸುರೇಶ್ ಅವರು ಕೂಡ ಇರೋಬ್ಬರವರು ಎಲ್ಲರನ್ನೂ ಕೂಡ DCM ಹುದ್ದೆ ಕೊಡಲಿ ಅನ್ನುವಂತಹ ಒಂದು ರೀತಿಯಲ್ಲಿ ಆ ಹೇಳಿಕೆಯನ್ನು ಯಾರು ಸಿದ್ದರಾಮಯ್ಯ ಆಪ್ತ ಸಚಿವರು ಕೊಟ್ಟಂತಹ ಒಂದು ಹೇಳಿಕೆಗೆ ತಿರುಗೇಟು ಕೊಡುವಂತಹ ಒಂದು ಕೆಲಸ ಆಗಿತ್ತು. ಈ DCM ವಿಚಾರ ಯಾವಾಗ ಹೆಚ್ಚು ಚರ್ಚೆ ಆಯಿತೋ ಈ ಸಂದರ್ಭದಲ್ಲಿ ಇವತ್ತು ಕೆಂಪೇಗೌಡ ಜಯಂತಿಯ ವಿಚಾರ ಮಾಡುವಂಥ ಒಂದು ಸಂದರ್ಭದಲ್ಲಿ ವೇದಿಕೆ ಮೇಲಿದ್ದ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಮುಂದೆ ಚಂದ್ರಶೇಖರ್ ಸ್ವಾಮೀಜಿ ಅವರು ಕೊಟ್ಟಿರುವಂಥ ಒಂದು ಹೇಳಿಕೆ ಈಗ ಬಹಳಷ್ಟು ಚರ್ಚೆಗೆ ಕಾರಣ ಆಗಿರುವಂಥದ್ದು. ರಾಜ್ಯ ಕಾಂಗ್ರೆಸ್ಸಲ್ಲಿ CM ಬದಲಾವಣೆ ವಿಚಾರ ಮತ್ತೊಮ್ಮೆ ಚರ್ಚೆಗೆ ಬಂದಿದೆ. CM ಆಗಿರುವಂತಹ ಸಿದ್ದರಾಮಯ್ಯ ಅವರು ಮನಸ್ಸು ಮಾಡಿ DK ಶಿವಕುಮಾರ್ ಅವರನ್ನು CM ಸ್ಥಾನದಲ್ಲಿ ಕೂರಿಸಬೇಕು ಅನ್ನುವಂಥ ಒಂದು ಸಲಹೆಯನ್ನು ಸ್ವಾಮೀಜಿಗಳು ಕೊಟ್ಟಿದ್ದಾರೆ. ಈ ಸಲಹೆಗೆ ಈ ಒಂದು ಹೇಳಿಕೆಗೆ ಈಗ ಪ್ರತಿಯಾಗಿ ಸಿದ್ದರಾಮಯ್ಯ ಅವರ ಆಪ್ತ ಸಚಿವರುಗಳು ಕೂಡ ಈಗಾಗಲೇ ಮಾತಾಡ್ತಾ ಇರುವಂಥದ್ದು. ಈಗಾಗಲೇ KN ರಾಜಣ್ಣ ಅವರು ಮಠ ಬಿಟ್ಕೊಡ್ತಾರಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಇಟ್ಟಿದ್ದಾರೆ. ಜೊತೆಗೆ DCM ಹುದ್ದೆ ಸೃಷ್ಟಿ ಆಗಲೇಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಒಟ್ಟಾರೆ ಒಂದಂತೂ ಸ್ಪಷ್ಟ, ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಬಣ ಪಾಲಿಟಿಕ್ಸ್ ಏನಿದೆ ಇದು ದಿನದಿಂದ ದಿನಕ್ಕೆ DCM ಹೆಚ್ಚುವರಿ DCM ಹುದ್ದೆ ಸೃಷ್ಟಿ ಹಾಗೂ CM ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎದುರೇಟು ಪಾಲಿಟಿಕ್ಸ್ ಶುರುವಾಗಿದೆ. ಹೀಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇಬ್ಬರು ಕೂಡ ಬೇರೆ ಕಾರಣಕ್ಕೋಸ್ಕರ ದೆಹಲಿಗೆ ಹೋಗಿದ್ದಾರೆ. ದೆಹಲಿಯ ಹೈಕಮಾಂಡ್ ವರಿಷ್ಠರ ಗಮನಕ್ಕೂ ಕೂಡ ಈ ಎಲ್ಲ ವಿಚಾರಗಳು ಬಂದಿದ್ದಾವೆ. ಹೀಗಾಗಿ ಈ ವಿಚಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಒಟ್ಟಾರೆ DCM ಸೃಷ್ಟಿ ವಿಚಾರ ಯಾವ ರೀತಿಯಾಗಿ ಸಿದ್ದರಾಮಯ್ಯ ಅವರ ಬಣ ಜೀವಂತವಾಗಿರ್ತಾ ಇದೆಯೋ CM ಬದಲಾವಣೆ ವಿಚಾರವನ್ನು ಕೂಡ DCM DK ಶಿವಕುಮಾರ್ ಅವರ ಬಣ ಅಷ್ಟೇ ಜೀವಂತವಾಗಿರ್ತಾ ಇದೆ. ಹೀಗಾಗಿ ಎದುರೇಟು ಪೋಟಿ ಪೈಪೋಟಿಯ ಹೇಳಿಕೆಗಳು ದಿನೇ ದಿನೇ ಹೆಚ್ಚಾಗ್ತಲೇ ಇದ್ದಾವೆ. ಪ್ರತಿಭಾ ಪ್ರಕಾಶ್, ಥ್ಯಾಂಕ್ ಯು ಮಾರುತಿ ಪಾವಗಡ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.